ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ 4-5 ದಿನಗಳ ಹಿಂದೆ ಯತ್ನಾಳ್ ಅವರನ್ನ ಬಿಜೆಪಿಯ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಯಿತು. ಇದಾದ ನಂತರ ಎಲ್ಲವೂ ಸರಿಯಾಗುತ್ತೆ, ಬಿಜೆಪಿಯ ಪಕ್ಷ ಈಗ ಸಂಘಟನೆಯ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತೆ ಎನ್ನುವ ಅನೇಕರ ಅಭಿಪ್ರಾಯಗಳು ಈಗ ತಲೆ ಕೆಳಗಾಗುವಂತೆ ಆಗಿದೆ. ಯಾಕಂದ್ರೆ ಪಕ್ಷದಿಂದ ಹೊರನಡೆದಂತ, ಪಕ್ಷದಿಂದ ದೂರವಾದಂತ, ಪಕ್ಷದಿಂದ ಉಚ್ಚಾಟನೆಗೊಂಡಂತ ಯತ್ನಾಳ್ ಅವರು ಮತ್ತೆ ಗರ್ಜಿಸ್ತಾ ಇದ್ದಾರೆ. ಈ ಹಿಂದೆ ಯತ್ನಾಳ್ ಅವರು ಬಿಜೆಪಿಯ ಪಕ್ಷದಲ್ಲಿದ್ರು, ಅವ್ರ ಮೇಲೆ ಒಂದು ಜವಾಬ್ದಾರಿ ಇತ್ತು. ಓಕೆ, ನೀವು ಯಡಿಯೂರಪ್ಪನವರ ವಿರುದ್ಧ ಮಾತಾಡಿದ್ರು ಪರವಾಗಿಲ್ಲ, ಬಿಜೆಪಿ ವಿರುದ್ಧ ಮಾತಾಡಬಾರ್ದು ಎನ್ನುವ ಒಂದು ಕಳಕಳಿ ಇತ್ತು, ಜವಾಬ್ದಾರಿ ಇತ್ತು. ಆದರೆ ಎರಡೂ ಜವಾಬ್ದಾರಿಯಿಂದ ಈಗ ಮುಕ್ತರಾಗಿ ಹೊರಗೆ ಬಂದಿದ್ದಾರೆ. ಅವರಿಗೆ ಈಗ ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತಾಡ್ಲಿಕ್ಕೂ ಒಂದು ಹಕ್ಕಿದೆ, ಜೊತೆಗೆ ಪಕ್ಷದ ಹೈಕಮಾಂಡ್ ವಿರುದ್ಧವಾಗಿ ಮಾತಾಡ್ಲಿಕ್ಕೂ ಕೂಡ ಹಕ್ಕಿದೆ. ಹಾಗಾಗಿ ಮಾತಿನಲ್ಲಿ ಪರಿಪೂರ್ಣತೆಯನ್ನು ಹೊಂದಿರುವಂತ ಮತ್ತು ಮಾತಿನ ಮೇಲೆ ನಿಗಾ ಇರದಂತ ಯತ್ನಾಳ್ ಅವರು ಇದೀಗ ಬಿಜೆಪಿ ಮತ್ತು ಹಿಂದುತ್ವದ ಅಜೆಂಡಾ ಜೊತೆಗೆ ಯಡಿಯೂರಪ್ಪನವರ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ದಿನಕ್ಕೊಂದರಂತೆ ಸ್ಟೇಟ್ಮೆಂಟ್, ಗಂಟೆಗೊಂದರಂತೆ ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ದಾರೆ. ಜೊತೆಗೆ ಇದು ಪರೋಕ್ಷವಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಹೆಲ್ಪ್ ಆಗ್ತಾ ಇದೆ. ಹಾಲಿನ ಬೆಲೆ ಏರಿಕೆ ಆಗ್ತಿದೆ, ಅಕ್ಕಿಯ ಬೆಲೆ ಏರಿಕೆ ಆಗ್ತಿದೆ, ಮೆಟ್ರೋ ದರ ದುಬಾರಿಯಾಗಿದೆ, ಬಸ್ನ ರೇಟ್ ದುಬಾರಿಯಾಗಿದೆ, ಮತ್ತು ಅನೇಕ ಅಂದ್ರೆ ವಾಟರ್ ಬಿಲ್ ಜಾಸ್ತಿ ಆಗ್ತಿದೆ, ಕರೆಂಟ್ ಬಿಲ್ಗೆ ಈಗ ಮಿನಿಮಮ್ ಬಿಲ್ ಕೂಡ ಜಾಸ್ತಿ ಆಗಿದೆ, ಮತ್ತು ಪ್ರತಿ ಯೂನಿಟ್ಗೆ 36 ಪೈಸೆ ಹಣ ಕೂಡ ಜಾಸ್ತಿ ಆಗಿದೆ. ಇವೆಲ್ಲದರ ಬೆಲೆ ಏರಿಕೆ ಬಿಸಿ ಒಂದ್ ಕಡೆ ತಟ್ತಾ ಇದ್ರೆ, ಇವೆಲ್ಲವನ್ನ ಸರಿದೂಗಿಸುವ ನಿಟ್ಟಿನಲ್ಲಿ, ಇವೆಲ್ಲವನ್ನ ಮೂಲೆ ಗುಂಪು ಮಾಡುವ ದೃಷ್ಟಿಯಲ್ಲಿ ಯತ್ನಾಳ್ ಅವರು ಪರೋಕ್ಷವಾಗಿ ಕಾಂಗ್ರೆಸ್ಗೆ ಹೆಲ್ಪ್ ಮಾಡಿ, ಅಂದ್ರೆ ತನ್ನ ಭಾಷಣದ ಮುಖಾಂತರ, ತನ್ನ ವಾಗ್ಯುದ್ಧದ ಮುಖಾಂತರ ಒಂದು ಕಡೆ ಯಡಿಯೂರಪ್ಪನವರು ಬಿಜೆಪಿಯವರನ್ನ ಹೀನಾಯವಾಗಿ ಬೈಯೋದ್ರಿಂದ ಅದು ಪರೋಕ್ಷವಾಗಿ ಸುದ್ದಿ ಆಗಬೇಕಿದ್ದಂತ ಒಂದು ಬೆಲೆ ಏರಿಕೆಯ ಸದ್ದು ಈಗ ಅಡಗ್ತಾ ಇದೆ. ಹಾಗಾಗಿ ಈಗ ಎಲ್ಲವನ್ನು ಗಮನಿಸ್ತಾ ಇದ್ರೆ ಯತ್ನಾಳ್ ಅವರ ಉಚ್ಚಾಟನೆಯಿಂದ ಬಿಜೆಪಿಗೆ ಎಷ್ಟು ಲಾಭ ಆಗಿದೆ ಗೊತ್ತಿಲ್ಲ, ಆದ್ರೆ ಯತ್ನಾಳ್ ಅವರ ಉಚ್ಚಾಟನೆಯಿಂದ ಕಾಂಗ್ರೆಸ್ಗೆ ದೊಡ್ಡ ಲಾಭ ಆಗಿದೆ. ಯಾಕಂದ್ರೆ ಎಲ್ಲಾ ಮಾಧ್ಯಮಗಳು, ಎಲ್ಲಾ ಸೋಷಿಯಲ್ ಮೀಡಿಯಾಗಳು, ಎಲ್ಲ ಸುದ್ದಿ ಮಾಧ್ಯಮಗಳು ಈಗ ಯತ್ನಾಳ್ ಅವರ ಉಚ್ಚಾಟನೆಯ ವಿಷಯವನ್ನೇ ಮಾತನಾಡ್ತಾ ಇದ್ದಾವೆ. ಹಾಗಾಗಿ ಇದೀಗ ಯತ್ನಾಳ್ ಅವರ ಉಚ್ಚಾಟನೆ ಬಿಜೆಪಿಗೆ ಎಷ್ಟು ಒಳ್ಳೆಯದಾಯ್ತೋ ಬಿಡ್ತೋ, ಅದಕ್ಕಿಂತ ಹೆಚ್ಚಾಗಿ ಒಳ್ಳೆಯದಾಗಿದ್ದು ಕಾಂಗ್ರೆಸ್ಗೆ. ಒಂದೊಂದೇ ವಿಷಯವನ್ನು ಗಮನಿಸ್ತಾ ಹೋದ್ರೆ, ಹಾಲಿಗೆ ಇದೀಗ 4 ರೂಪಾಯಿ ರೇಟ್ ಜಾಸ್ತಿ ಆಗ್ತಾ ಇದೆ. ಏಪ್ರಿಲ್ 1ರಿಂದ 1 ಲೀಟರ್ ಹಾಲಿಗೆ 4 ರೂಪಾಯಿ ರೇಟ್ ಜಾಸ್ತಿ ಆಗ್ತಾ ಇದೆ. ಮೆಟ್ರೋ ದರ ಕೂಡ ಕಳೆದ 1 ತಿಂಗಳ ಹಿಂದೆ ಸರಿಸುಮಾರು 120% ಅಷ್ಟು ಹಣ ಜಾಸ್ತಿ ಆಗಿತ್ತು. ಅದಾದ ನಂತರ 3-4 ತಿಂಗಳ ಹಿಂದೆ BMTC ಮತ್ತು KSRTCಯ ಬಸ್ ದರ ಕೂಡ ಜಾಸ್ತಿ ಆಗಿತ್ತು. ಇದೀಗ ನೀರಿನ ರೇಟ್ ಅನ್ನು ಜಾಸ್ತಿ ಮಾಡಿ ಕೂಡ ಸರ್ಕಾರ ಚಿಂತೆ ಮಾಡ್ತಾ ಇದೆ. ಜೊತೆಗೆ ಕರೆಂಟ್ ಶಾಕ್ ಕೂಡ ಜನರಿಗೆ ತಟ್ಟಿದೆ. ನೋಡಿ ಏನಾಗುತ್ತಂದ್ರೆ, ಕರೆಂಟ್ ಶಾಕ್ ಅಂದ್ರೆ ಒಂದು ಮನೆಯ ಮೀಟರ್ಗೆ 120 ರೂಪಾಯಿ ಎನ್ನುವ ಒಂದು ಮಿನಿಮಮ್ ಚಾರ್ಜ್ ಇತ್ತು. ಅದಾದ ನಂತರ ಈಗ 120 ರೂಪಾಯಿಂದ 145 ರೂಪಾಯಿ ಮಿನಿಮಮ್, ಅಂದ್ರೆ 25 ರೂಪಾಯಿ ಜಾಸ್ತಿ ಮಿನಿಮಮ್ ಬ್ಯಾಲೆನ್ಸ್ ಇಡಬೇಕು ಅಥವಾ ಮಿನಿಮಮ್ ರೇಟ್ ಆಗುತ್ತೆ ಅನ್ನೋ ಒಂದು ಆದೇಶವನ್ನು ಹೊರಡಿಸಿತು. ಹೀಗಾಗಿ 1 ತಿಂಗಳಿಗೆ ಬರೋಬ್ಬರಿ 25 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಹೊರೆಯನ್ನ ಗ್ರಾಹಕರು ಅನುಭವಿಸಬೇಕಾಗಿ ಬಂತು. ಅದರೊಟ್ಟಿಗೆ 1 ಯೂನಿಟ್ಗೆ ಬರೋಬ್ಬರಿ 36 ಪೈಸೆಯಷ್ಟು ಜಾಸ್ತಿ ಮಾಡಿದ್ದಾರೆ. ಇದು ಕೂಡ ಗ್ರಾಹಕರಿಗೆ ದೊಡ್ಡ ತಲೆನೋವನ್ನು ತಂತು. ಇದರ ಮಧ್ಯೆ ಹಾಲ್ ರೇಟ್ ಅಂದ್ರೆ ಏಪ್ರಿಲ್ 1ರಿಂದ 1 ಲೀಟರ್ ಹಾಲಿಗೆ ಬರೋಬ್ಬರಿ 4 ರೂಪಾಯಿಯಷ್ಟು ಹೆಚ್ಚು ಮಾಡ್ತು. ಇವೆಲ್ಲವನ್ನ ನೋಡ್ತಾ ಇದ್ರೆ ಜೊತೆಗೆ ಅನೇಕ ಬೆಲೆ ಏರಿಕೆ ಇರ್ಬೋದು, ಅನೇಕ ಗೊಂದಲಗಳಿರ್ಬೋದು, ಮತ್ತು ಅನೇಕ ಗೊಂದಲಗಳು ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟಿನ ಸದ್ದನ್ನು ಮಾಡ್ತಾ ಇತ್ತು. ಜೊತೆಗೆ 5 ಕೆಜಿ ಅಕ್ಕಿ ಬದಲು 5 ಕೆಜಿ ಹಣವನ್ನು ಕೊಡ್ತಾ ಇತ್ತು. ಈ ಹಣದ ಬದಲಾಗಿ ಈಗ 5 ಕೆಜಿ ಅಕ್ಕಿಯನ್ನು ಕೊಡು ಮಾಡುವಂತ ಒಂದು ಹಂತಕ್ಕೆ ಸರ್ಕಾರ ಮುಟ್ಟಿದೆ. ಆದ್ರೆ ಬೆಂಗಳೂರಿನ ಅನೇಕ ಕಡೆ ನೀವು ರೇಷನ್ ಕಾರ್ಡ್ ತಗೊಂಡು ಹೋದ್ರೆ ಅಕ್ಕಿ ಸ್ಟಾಕ್ ಇಲ್ಲ, ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ, ರೆಗ್ಯುಲರ್ ಗ್ರಾಹಕರಿದ್ದಾರೆ ಎನ್ನುವ ಒಂದು ತೇಪಿ ಹಚ್ಚುವ ಅಂತ ಒಂದು ಮಾತು ಕೂಡ ಅನೇಕ ಪಡಿತರ ಅಂಗಡಿಗಳಲ್ಲಿ, ನ್ಯಾಯಬೆಲೆ ಅಂಗಡಿಗಳಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸರ್ಕಾರ ಆದೇಶ ಹೊರಡಿಸಿದಂತೆ ನೀವು ಎಲ್ಲೇ ಇರಬಹುದು, ನಿಮ್ಮ ಕುಟುಂಬ ಒಂದು ಶಿವಮೊಗ್ಗದಲ್ಲಿ ಇರುತ್ತೆ ಅಂತ ತಿಳ್ಕೊಳ್ಳಿ, ಅವರು ಬೆಂಗಳೂರು ಶಿಫ್ಟ್ ಆದಾಗ ಅದೇ ರೇಷನ್ ಕಾರ್ಡ್ ಮುಖಾಂತರ ನೀವು ರೇಷನ್ ತಗೊಳ್ಬಹುದು. ಬೆಂಗಳೂರಲ್ಲಿ ತಗೊಳ್ಬಹುದು, ಅಥವಾ ನೀವು ಮಂಗಳೂರಿಗೆ ಹೋದ್ರೆ ಅಲ್ಲಿ ತಗೊಳ್ಬಹುದು, ಅಥವಾ ಉತ್ತರ ಕನ್ನಡಕ್ಕೆ ಹೋದ್ರೆ ಅಲ್ಲಿ ತಗೊಳ್ಬಹುದು. ಆ ರೇಷನ್ ಕಾರ್ಡ್ ತೋರಿಸಿದ್ರೆ ಅಲ್ಲಿ OTP ಬರುತ್ತೆ, ಅಥವಾ ನಿಮ್ ತಂಬಿರುತ್ತೆ, ಆ ತಂಬು ಮತ್ತು OTP ಮುಖಾಂತರ ನೀವು ರೇಷನ್ ತಗೊಳ್ಬಹುದು ಎನ್ನುವ ಆದೇಶ ಇತ್ತು. ಆದ್ರೆ ಬೆಂಗಳೂರಿನ ಯಾವುದೇ ಕ್ಷೇತ್ರಕ್ಕೆ ಹೋದ್ರು, ಯಾವುದೇ ಜಾಗಕ್ಕೆ ಹೋದ್ರು, ಯಾವುದೇ ನ್ಯಾಯ ಬೆಲೆ ಅಂಗಡಿಗೆ ಹೋದ್ರು ಅವ್ರು ಹೇಳೋದೊಂದೇ, ಇಲ್ಲ ನಮ್ಮಲ್ಲಿ ರೆಗ್ಯುಲರ್ ಗ್ರಾಹಕರಿದ್ದಾರೆ, ಈಗ ಅಕ್ಕಿ ಕೊಡ್ಲಿಕ್ಕೆ ಆಗಲ್ಲ, ಅಕ್ಕಿ ಸ್ಟಾಕ್ ಇಲ್ಲ ಎನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲ ಗೊಂದಲಗಳನ್ನ ಮರೆಮಾಚುವ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಲಾಭವಾಗಿದ್ದು ಯಾವುದಂದ್ರೆ ಅದು ಯತ್ನಾಳ್ ಅವರ ಉಚ್ಚಾಟನೆ. ಯತ್ನಾಳ್ ಅವರ ಉಚ್ಚಾಟನೆ ಯಾವುದೇ ಮಾಧ್ಯಮ ತಗೊಂಡ್ರು, ಯತ್ನಾಳ್ ಅವರ ಉಚ್ಚಾಟನೆ, ಯತ್ನಾಳ್ ಅವರು ಹಾಗೆ ಮಾಡ್ತಾರೆ, ಯತ್ನಾಳ್ ಅವರು ಹೀಗೆ ಮಾಡ್ತಾರೆ, ಇವೆಲ್ಲ ಗೊಂದಲಗಳು
ಈಗ ಅನೇಕ ಸುದ್ದಿಯನ್ನು ಮಾಡ್ತಾ ಇವೆ. ಯಾಕಂದ್ರೆ ಯತ್ನಾಳ್ ಬಣ ಮತ್ತು ವಿಜೇಂದ್ರ ಬಣಗಳ ನಡುವೆ ಆದಂತಹ ಒಂದು ತಿಕ್ಕಾಟದಿಂದ ಯತ್ನಾಳ್ ಅವರು 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆಗೊಂಡ್ರು. ಅದಾದ ಬಳಿಕ 4 ದಿನದಿಂದ ರನ್ಯಾ ಅವರ ಗೋಲ್ಡ್ ಕೇಸ್ ಆಗಿರ್ಬೋದು, ಹನಿ ಟ್ರ್ಯಾಪ್ ಪ್ರಕರಣ ಆಗಿರ್ಬೋದು, ಹನಿ ಟ್ರ್ಯಾಪ್ ಪ್ರಕರಣ ಯಾವ ಮಟ್ಟಿನ ಸದ್ದು ಮಾಡ್ತು ಮತ್ತು ಕಾಂಗ್ರೆಸ್ ಪಕ್ಷವನ್ನು ಮುಜುಗರಕ್ಕೆ ಈಡು ಮಾಡ್ತು ಅಂದ್ರೆ ದೊಡ್ಡ ಹಗರಣವಾಗಿ, ದೊಡ್ಡ ಮುಜುಗರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮುಳುವಾಗ್ತಾ ಇತ್ತು. ಆದರೆ ಅದಾದ 1 ದಿನಕ್ಕೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿ ಬಿಜೆಪಿ ಪಕ್ಷ ದೊಡ್ಡದಾದಂತಹ ಹಿನ್ನಡೆಯನ್ನು ಅನುಭವಿಸಿತು. ಏನಾದ್ರೂ ಯತ್ನಾಳ್ ಅವರು ಉಚ್ಚಾಟನೆ 1 ವಾರ ಮುಂದಕ್ಕೆ ಹೋಗಿದ್ರೆ, ಅದು 15 ದಿನಗಳ ಮುಂದಕ್ಕೆ ಹೋಗಿದ್ರೆ ಹನಿ ಟ್ರ್ಯಾಪ್ ಪ್ರಕರಣ ದೊಡ್ಡದಾಗಿ ಸದ್ದು ಮಾಡ್ತಾ ಇತ್ತು. ಹನಿ ಟ್ರ್ಯಾಪ್ ಪ್ರಕರಣ ಗೊಂದಲವಾಗಿ, ಅಸಹ್ಯವಾಗಿ, ತಮಾಷೆಯಾಗಿ ಕೊನೆಗೆ ಹನಿ ಟ್ರ್ಯಾಪ್ ಬಿಟ್ಟು ಕೊಲೆ ಪ್ರಕರಣವಾಗಿ ಮುಂದುವರಿದು ಅದಕ್ಕೆ ತಾಳ ಮೇಳ ಏನೂ ಇಲ್ಲ, ಗೊತ್ತು ಗುರಿ ಏನೂ ಇಲ್ಲ ಎನ್ನುವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಏನೋ ಪ್ಲಾನ್ ಇದೆ, ಏನೋ ಹಗರಣ ಮಾಡ್ಕೊಳ್ತು, ಏನೋ ಒಂದು ಅಡ್ವರ್ಟ್ ಮಾಡ್ಕೊಳ್ತು. ಈ ಎಲ್ಲ ಅಡ್ವರ್ಟ್ಗಳನ್ನ ಬಿಜೆಪಿ ಪಕ್ಷ ಅಷ್ಟೇ ಒಂದು ಉತ್ತಮ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕಿತ್ತು, ಅಷ್ಟೇ ಉತ್ತಮ ರೀತಿಯಲ್ಲಿ ಒಗ್ಗಟ್ಟಾಗಿ ಸರ್ಕಾರದ ವಿರುದ್ಧ ಹರಿಯಬೇಕಿತ್ತು. ಆದರೆ ಬಿಜೆಪಿ ಮಾಡಿದ ಒಂದು ದೊಡ್ಡ ಎಡ್ವರ್ಟ್ ಅಂದ್ರೆ ಕೆಲವೊಂದು ದಿನಗಳನ್ನ ಬಿಟ್ಟು ಉಚ್ಚಾಟನೆ ಮಾಡುವ ಬದಲು, ಕೆಲವೊಂದು ಯೋಜನೆಗಳನ್ನ ಹಾಕಿ ಉಚ್ಚಾಟನೆ ಮಾಡುವ ಬದಲು ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಂಡು ಮೊದಲನೇ ದಿನವಾಗಿ 5 ಜನರಿಗೆ ಶೋಕಾಟ್ಸ್ ನೋಟಿಸ್ ಕೊಡುತ್ತೆ. ಅದಾದ ನಂತರ ಮಾರನೇ ದಿನ ಯತ್ನಾಳ್ ಅಂತ ಹಿಂದೂ ಹುಲಿಯನ್ನು, ಯತ್ನಾಳ್ ಅಂತ ಒಬ್ಬ ಪ್ರಚಾರ ಪ್ರಿಯನನ್ನ, ಯತ್ನಾಳ್ ಅಂತ ಒಬ್ಬ ಈ ಸಮಾಜಕ್ಕೆ ಬೇಕಾಗುವಂತ ವ್ಯಕ್ತಿಯನ್ನ, ಯತ್ನಾಳ್ ಅನ್ನುವಂತ ಒಂದು ಮಾತಿನ ಚಿತ್ರ ಒಬ್ಬ ಮುಖಂಡನನ್ನ, ಬುದ್ಧಿವಂತ ಮುಖಂಡನನ್ನ ಮತ್ತು ಉತ್ತರ ಕರ್ನಾಟಕದ ಹುಲಿಯನ್ನ ಏಕಾಏಕಿ ಉಚ್ಚಾಟನೆ ಮಾಡಿ ಅದು ಪರೋಕ್ಷವಾಗಿ ಬಿಜೆಪಿ ಎಷ್ಟು ಲಾಭ ಆಗಿದೆ ಅನ್ನೋದಕ್ಕಿಂತ ಪರೋಕ್ಷವಾಗಿ ದೊಡ್ಡ ಲಾಭವನ್ನು ತಂದುಕೊಟ್ಟಿದ್ದು ಅದು ಕಾಂಗ್ರೆಸ್ಗೆ. ಎಲ್ಲವನ್ನ ನೋಡ್ತಾ ಇದ್ರೆ ಬಿಜೆಪಿ ಯತ್ನಾಳ್ ಉಚ್ಚಾಟನೆಯಿಂದ ಸ್ವಲ್ಪ ಮಟ್ಟಿನ ಹಿನ್ನಡೆಯಾಯಿತು. ಮುಂದೆ ಯಾವೆಲ್ಲ ಒಳ್ಳೇದಾಗುತ್ತೋ ಅದು ಬೇರೆ ಪ್ರಶ್ನೆ. ಆದರೆ ಸದ್ಯದ ಮಟ್ಟಿಗೆ ಯತ್ನಾಳ್ ಉಚ್ಚಾಟನೆ ಮಾಡಿ ಬಿಜೆಪಿ ಸ್ವಲ್ಪ ಮಟ್ಟಿನ ಹಿನ್ನಡೆಯನ್ನ ಕಾಣ್ತು. ಅದನ್ನ ಕಾಂಗ್ರೆಸ್ಗೆ ಪರೋಕ್ಷವಾಗಿ ಬಿಜೆಪಿ ಹೆಲ್ಪ್ ಮಾಡ್ತು ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಹೀಗಾಗಿ ಯತ್ನಾಳ್ ಅವರು ಪದೇ ಹೇಳ್ತಾನೆ ಇದ್ರು, ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿವೆ, ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಅಧಿಕಾರದಲ್ಲಿ, ಭ್ರಷ್ಟಾಚಾರದಲ್ಲಿ ಮೈತ್ರಿ ಮಾಡಿಕೊಂಡಿವೆ ಎನ್ನುವ ಒಂದು ಮಾತಿದೆಯಲ್ಲ, ಅದು ಪರೋಕ್ಷವಾಗಿ ಸತ್ಯ ಎನ್ನುವುದು ಅಥವಾ ಪರೋಕ್ಷವಾಗಿ ಅಥವಾ ಮೇಲ್ನೋಟಕ್ಕೆ ಸತ್ಯ ಎನ್ನುವುದು ಕಂಡು ಬರ್ತಾ ಇದೆ. ಏನೋ ಒಂದು ವೇಳೆ ಯತ್ನಾಳ್ ಉಚ್ಚಾಟನೆ ಮಾಡಲೇಬೇಕೆನ್ನುವ ಮನಸ್ಸು ಬಿಜೆಪಿ ಇದ್ರೆ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಅಂದ್ರೆ ಹನಿ ಟ್ರ್ಯಾಪ್ ಆಗಿರ್ಬೋದು, DK ಅವರ ಸಂವಿಧಾನ ಬದಲಾಗುತ್ತೆ ಅನ್ನುವ ಹೇಳಿಕೆ ಇರ್ಬೋದು, ರನ್ಯಾ ಅವರ ಗೋಲ್ಡ್ ಕೇಸ್ ಆಗಿರ್ಬೋದು, ರನ್ಯಾ ಅವರ ಗೋಲ್ಡ್ ಕೇಸ್ ನಲ್ಲಿ ಯಾವೆಲ್ಲ ಮುಖಂಡರು, ಯಾವೆಲ್ಲ ಮಿನಿಸ್ಟರ್ಗಳು ಭಾಗಿಯಾಗಿದ್ದಾರೆ ಅನ್ನುವ ಒಂದು ವಿಷಯ ಇರ್ಬೋದು, ಅಕ್ಕಿ ಹಗರಣ ಇರ್ಬೋದು, ಈ ವಾಲ್ಮೀಕಿ ಹಗರಣ ಇರ್ಬೋದು, ಮೂಡ ಹಗರಣ ಇರ್ಬೋದು, ಹೀಗೆ ಅಕ್ಕಿ ಕೊಡ್ಲಿಕ್ಕೆ ಲೇಟ್ ಆಗುವಂತ ಒಂದು ವಿಷಯ, ಇವೆಲ್ಲವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಬೇಕಿತ್ತು, ಪ್ರತಿಭಟನೆಯನ್ನ ಜನರಿಗೆ ತಲುಪಿಸಬೇಕಿತ್ತು. ಇವೆಲ್ಲವನ್ನ ಬಿಟ್ಟು ತಮ್ಮ ರಾಜಕೀಯ ಸಂಘಟನೆಗೋಸ್ಕರ ಯತ್ನಾಳ್ ಅಂತ ಒಬ್ಬ ಮುಖಂಡನನ್ನ ಉಚ್ಚಾಟನೆ ಮಾಡಿ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕೊಂಡಿದ್ದು ಅಂದ್ರೆ ಅದು ಬಿಜೆಪಿ. ಹೀಗೆ ಮಾಡೋದ್ರ ಮುಖಾಂತರ, ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ಗೆ ದೊಡ್ಡದಾದಂತ ಹೆಲ್ಪ್ ಮಾಡ್ತು, ದೊಡ್ಡದಾದಂತ ಗಿಫ್ಟ್ ಕೊಡ್ತು ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.